ಕಾಂಗ್ರೆಸ್ ಬಳಿ ಮೊಟ್ಟೆಯಲ್ಲ ಬಾಂಬ್ ಇರಬಹುದು. ಕಾಂಗ್ರೆಸ್ನವರೇ ಅಲ್ಲವೇ ಪಾಕ್ ಜಿಂದಾಬಾದ್ ಅಂದವರು. ಇದೊಂದು ಪ್ರೀ ಪ್ಲಾನ್ ಅಂತ ವಿಪಕ್ಷ ನಾಯಕ ಅಶೋಕ್ ಗುಡುಗಿದ್ದಾರೆ. ಈಗ ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಅಟ್ಯಾಕ್ ವಿಚಾರವಾಗಿ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಕಾಂಗ್ರೆಸ್ ವಿರುದ್ಧ ರಣರಣ ಕೆಂಡ ಕಾರ್ತಾ ಇದ್ದಾರೆ. ರಾಜ್ಯದಲ್ಲಿ ಇದೀಗ ಕೊತ್ವಾಲ್ ಆಡಳಿತ ನಡೀತಾ ಇದೆ. ಅವರ ಕೈಯಲ್ಲಿ ಬಾಂಬ್ ಇತ್ತು, ಮೊಟ್ಟೆ ಅಲ್ಲ ಅಂತ ಆರೋಪಿಸ್ತಾ ಇದ್ದಾರೆ. ಮಿಸ್ಟರ್ ಡಿಕೆ ಕಾನೂನುಬದ್ಧ ಶಾಂತಿಯುತ ಹೋರಾಟ ಮಾಡಂಗಿಲ್ವಾ ಹಾಗಾದ್ರೆ ಅಂತ ಪ್ರಶ್ನೆ ಹಾಕ್ತಾ ಇದ್ದಾರೆ. ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ದೆವು, ಆದರೆ ಇವರೇ ಮೊಟ್ಟೆ ಅಲ್ಲ ಬಾಂಬ್ ಸಿಡಿಸ್ತಾ ಇದ್ದಾರೆ ಅಂತ ಅಶೋಕ್ ಗುಡುಗಿದ್ದಾರೆ. ಪೊಲೀಸ್ನವರೇ ಅವರ ಹತೋಟಿಯಲ್ಲಿದ್ದಾರೆ. ಹೀಗಾಗಿ ಅವ್ರ ಮನ ಬಂದಂತೆ ಅವರು ಕೂಡ ಬೊಂಬೆ ಆಟವನ್ನು ಆಡ್ತಾ ಇದ್ದಾರೆ ಅಂತ ಅಶೋಕ್ ಗುಡುಕ್ತಾ ಇದ್ದಾರೆ. ಈಗ ಡಿಕೆ ಆದೇಶದಂತೆ ನಮ್ಮ ಬಸ್ಸನ್ನು ತಗೊಂಡು ಹೋದ್ರು, ಕಾಂಗ್ರೆಸ್ ಕಚೇರಿ ಮುಂದೆ ನಮ್ಮ ಮೇಲೆ ಮೊಟ್ಟೆ ಎಸೆದ್ರು. ಇದೊಂದು ಪ್ರೀ ಪ್ಲಾನ್ ಅಂತ ವಿಪಕ್ಷ ನಾಯಕ ಅಶೋಕ್ ಗುಡುಗಿದ್ದಾರೆ. ದೊಣ್ಣೆ ಮೊಟ್ಟೆಯಿಂದ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಂತ ಆರೋಪಿಸುತ್ತಿದ್ದಾರೆ. ಕಾಂಗ್ರೆಸ್ ಬಳಿ ಮೊಟ್ಟೆಯಲ್ಲ ಬಾಂಬ್ ಇರಬಹುದು ನೋಡಿ ಅಂತ ಆರೋಪಿಸುತ್ತಿದ್ದಾರೆ. ಕಾಂಗ್ರೆಸ್ನವರೇ ಅಲ್ವೇ ಪಾಕಿಸ್ತಾನ್ ಜಿಂದಾಬಾದ್ ಅಂದವರು ಅಂತ ನೇರವಾಗಿ ವಿಪಕ್ಷ ನಾಯಕ ಅಶೋಕ್ ಗುಡುಗಿದ್ದಾರೆ. ಇದೊಂದು ಪ್ರೀ ಪ್ಲಾನ್. ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಮೊಟ್ಟೆ ಅಟ್ಯಾಕ್ ಆದಂತ ವಿಚಾರವಾಗಿ ಮಾತನಾಡಿದಂತ ಅಶೋಕ್ ಬೆಂಗಳೂರಲ್ಲಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ದೊಣ್ಣೆ ತಗೊಂಡು ಬಂದು ಕಾಂಗ್ರೆಸ್ ಪಾರ್ಟಿ ಮಿಸ್ಟರ್ ಡಿ ಕೆ ಶಿವಕುಮಾರ್, ಮಿಸ್ಟರ್ ಹರಿಪ್ರಸಾದ್ ಇಬ್ರು ಕೊತ್ವಾಲ್ ಶಿಷ್ಯರು ಅಂತ ಅವರೇ ಒಪ್ಕೊಂಡಿದ್ದಾರೆ. ಅವರೇ ಇಂಟರ್ವ್ಯೂನಲ್ಲೇ ಒಪ್ಕೊಂಡಿದ್ದಾರೆ. ಇವತ್ತಾದಂಥ ಘಟನೆ ಕೊತ್ವಾಲ್ ಆಡಳಿತ, ಕೊತ್ವಾಲ್ ರಾಮಚಂದ್ರನ ಆಡಳಿತ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀರಿ. ಮತ್ತೆ ಏಕಾಏಕಿ ಕಾಂಗ್ರೆಸ್ ಆಫೀನಿಂದ ಲಾಂಗು, ದೊಣ್ಣೆಗಳು, ಮೊಟ್ಟೆ ಹೆಂಗ್ ಬರ್ತತೆ? ಏನು ಕಾಂಗ್ರೆಸ್ ಆಫೀಸಲ್ಲಿ ಆಮ್ಲೆಟ್ ಹಾಕೊಂಡು ಕೂತಿರ್ತಾರ? ದಿನ ಕಾಂಗ್ರೆಸ್ ಪಾರ್ಟಿಯವರು ದಿನ ಆಮ್ಲೆಟ್ ತಿನ್ಕೊಂಡು ಕೂತಿರ್ತಾರ? ಏನೋ ಮೆನು ಮಾಡ್ಬಿಟ್ಟಿದಾರ? ಇಲ್ಲಿ ಕಾಂಗ್ರೆಸ್ ಆಫೀಸಲ್ಲಿ ಆಮ್ಲೆಟ್ ಕೊಡ್ತೀರಿ ಡೈಲಿ ಬನ್ನಿ ಅಂತ ಏನೋ ಇಲ್ಲ. ಹೆಂಗ್ ಬಂತು ಅಂದ್ರೆ ಇದು ಪ್ರೀ ಪ್ಲಾನ್. ಇಲ್ಲಿ ಪ್ರೀ ಪ್ಲಾನ್ ಇರಪ್ಪ, ಪ್ರೀ ಪ್ಲಾನ್. ಇದು ಪ್ರೀ ಪ್ಲಾನ್ ಆಗಿ ನಮ್ಮನ್ನ ಅಟ್ಯಾಕ್ ಮಾಡೋ ದೃಷ್ಟಿಯಿಂದ ಪ್ರೊಟೆಸ್ಟ್ ಆದ್ಮೇಲೆ ನಮ್ಮ ಕಾರನ್ನ, ನಮ್ಮ ವ್ಯಾನು ಏನು ಪೊಲೀಸ್ ಬಸ್ಸು, ಅದು ಕೆಟ್ಟೋದು ಥರ ಬಸ್ಸನ್ನು ತಂದು ನಿಲ್ಲಿಸಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿ, ನಮ್ಮ ಗಾಡಿಯಲ್ಲಿ ಅಶ್ವಥ್ ನಾರಾಯಣ ಅವರು ಉಪಮುಖ್ಯಮಂತ್ರಿಗಳಾಗಿದ್ದರು, ಅವ್ರ ಮೇಲೆ ಮೊಟ್ಟೆಲ್ಲಿ ಹೊಡೆದಿದ್ದಾರೆ, ಅವ್ರಿಗೆ ಕೈಯಲ್ಲೆಲ್ಲ ಗುದ್ದಿದ್ದಾರೆ. ನನ್ನ ಮೇಲೆ ಒಬ್ಬರು ಯಾರೋ ಲಾಯರ್ ಡ್ರೆಸ್ ಹಾಕ್ಕೊಂಡು ಬಂದು, ಅವ್ರಿಗೆ ವಿಡಿಯೋದಲ್ಲೆಲ್ಲ ಇದೆ, ನಿಮ್ಮ ವಿಡಿಯೋದಲ್ಲೂ ಇರ್ಬೇಕನ್ನು, CCTV ಕ್ಯಾಮ್ರಾದಲ್ಲದೆ ನಮ್ಮ ಹತ್ರ ರೆಕಾರ್ಡ್ ಆಗಿದೆ. ಬಂದು ಒಬ್ಬ ಲಾಯರ್ ನಮ್ಮನ್ನೆಲ್ಲ ಒಡೆಯಕ್ಕೆ, ದೊಣ್ಣೆ ತಗೊಂಡು ಬಂದು ಒಡೆಯಕ್ಕೆ ಬಂದಿದ್ದು ಇದೆಲ್ಲ ಆಗಿದೆ. ಪೂರ್ತಿ ಕಾಂಗ್ರೆಸ್ ಆಫೀಸು ದೇಶ ವಿರೋಧಿಗಳ ಆಫೀಸ್. ಇವತ್ತು ಈಗ ಕಮಿಷನರ್ ಅವರಿಗೆ ದೂರು ಕೊಟ್ಟಿದ್ದೀರಿ, ಸೀಲು ಹಾಕಿ ಕೊಟ್ಟಿದ್ದಾರೆ. ನಾವು ವಾರ್ನ್ ಮಾಡಿದಿರಿ. ಈಗ ನೀವೇನಾನ ಇದು ಮುಚ್ಚಾಕ್ಬಿಟ್ರೆ ನಾವು ಅವ್ರನ್ನ ಇವಾಗ ತಗೊಂತೀರಿ ಅಂದ್ರು, ತಗೊಂಡ್ರಲ್ಲ ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಈಗ ಇಷ್ಟೆಲ್ಲ ಮಾತಾಡ್ತಾರಲ್ಲ, ನಮ್ಮ ಬಿಜೆಪಿ ಆಫೀಸ್ ಮುಂದೆ ಬಂದಿದ್ದು ಇದುವರೆಗೂ ಸುಮಾರು 16 ಸರಿ ಬಂದು ಪ್ರೊಟೆಸ್ಟ್ ಮಾಡಿದ್ದಾರೆ. 16 ಸರಿ. ನಮಗ್ ಮಾತ್ರ ಹೇಳ್ತಾರೆ ನೀವು ಫ್ರೀಡಂ ಪಾರ್ಕ್ ಅಲ್ಲೇ ಪ್ರೊಟೆಸ್ಟ್ ಮಾಡ್ಬೇಕು ಅಂತ. ಅಂದ್ರೆ ಕಾನೂನು ನಮಗ್ ಮಾತ್ರ, ಅವ್ರ ಕಾನೂನು ಇಲ್ವಾ ಹಂಗಾರೆ? ಅವ್ರಿಗೆ ಕಾನೂನು ಇಲ್ವಾ ಹಂಗಾರೆ? ಈಗ ನಮ್ಮ ಮೇಲೆಲ್ಲ ಕೊಲೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಕೊಟ್ಟಿದ್ವಿ. ಕೊಲೆ ಮಾಡೋ ಪ್ರಯತ್ನ, ಬಿಜೆಪಿಯ ವಿರೋಧ ಪಕ್ಷದ ನಾಯಕರನ್ನ ಮತ್ತೆ MLAಗಳನ್ನ ಕೊಲೆ ಮಾಡೋ ಪ್ರಯತ್ನ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ರು. ಇವ್ರೇನ ಸುಮ್ಮನೆ ಕರೆದು ಅವ್ರಿಗೆಲ್ಲ ಪಾಕಿಸ್ತಾನ ಜಿಂದಾಬಾದ್ ಅನ್ನೋನಿಗೆ ಕರೆದು ಕಮಿಷನರ್ ಆಫೀಸಲ್ಲಿ ಕೂರಿಸಿ ಬಿರಿಯಾನಿ ಕೊಟ್ರಲ್ಲ, ಹಂಗೆ ಕರೆದು ಬಿಟ್ಟು ಬಿರಿಯಾನಿ ಕೊಟ್ಟು ಕಳಿಸ್ತಾರೆ. ನಾವು ಬಿಡಲ್ಲ. ರಾತ್ರಿ 10 ಗಂಟೆವರೆಗೂ ಸಮಯ ಕೊಟ್ಟಿದ್ದೀರಿ. ಇವತ್ತು ರಾತ್ರಿ 10 ಗಂಟೆವರೆಗೂ ಸಮಯ ಕೊಟ್ಟಿದ್ರು. ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ನಾವು ವಿಧಾನಸೌಧದಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ನಮ್ಮೆಲ್ಲ ಶಾಸಕರು, ನಮ್ಮೆಲ್ಲ MLCಗಳು ಯಾರ್ಯಾರು ಇದ್ದಾರೆ ಎಲ್ಲರೂ ಕೂಡ ನಾವು ಪ್ರಜಾಪ್ರಭುತ್ವದ ಉಳಿವಿಗಾಗಿ ರಕ್ಷಣೆ ಮಾಡಿ, ಈ ಗೂಂಡಾ ಸರ್ಕಾರ, ಗೂಂಡ
ಶಿವಕುಮಾರ್ ಅವರ ಸರ್ಕಾರ ತೊಲಗಬೇಕು, ಅಲ್ಲಿವರೆಗೂ ಈ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತೀರಿ. ನಾಳೆ ಇವತ್ತು 10 ಗಂಟೆಗೆ ಅವ್ರನ್ನ ಅರೆಸ್ಟ್ ಮಾಡಿ ಜೈಲ್ ಕಳಿಸಿಲ್ಲ ಅಂದ್ರೆ ಬೆಳಗ್ಗೆ ನಾವು ಪ್ರತಿಭಟನೆಯನ್ನ ಮಾಡ್ತೀರಿ. ಆಮೇಲೆ ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆನೂ ಮಾತಾಡ್ತೀನಿ ನಾನು. ಅವ್ರೇನು ಶಿಕಾರಿಪುರದಲ್ಲಿ ಇವತ್ತು ಕಾರ್ಯಕ್ರಮ ಇದೆ, ಅದಕ್ಕೆ ಬರಲಿಲ್ಲ ಅವರು. ಮಾತಾಡಿ ಈ ಮುಂದೆ ಇದನ್ನ ಹೋರಾಟ, ಯಾಕಂದ್ರೆ ನಮಗೆ ಇಲ್ಲಿ ಬದುಕೋಕೆ ಭಯದ ವಾತಾವರಣ ಇದ್ರೆ ಇಡೀ ರಾಜ್ಯದ ಸಾಮಾನ್ಯ ಜನರ ಬದುಕೇನು? ಸಾಮಾನ್ಯ ಜನ ಬದುಕ ಕಾಂಗ್ರೆಸ್ ಪಾರ್ಟಿ ಮಿಸ್ಟರ್ ಡಿ ಕೆ ಶಿವಕುಮಾರ್, ಮಿಸ್ಟರ್ ಹರಿಪ್ರಸಾದ್ ಇಬ್ರು ಕೊತ್ವಾಲ್ ಶಿಷ್ಯರು ಅಂತ ಅವರೇ ಒಪ್ಕೊಂಡಿದ್ದಾರೆ. ಅವರೇ